ಸರ ನಮಸ್ಕಾರ ರೀ. ನಮಸ್ಕಾರ. ನಿಮ್ಮ ಹೆಸರು ರೀ? ರಾಘವೇಂದ್ರ ಗೋಪಾಲ್ ಚೇತರ್ಕೇರಿ. ರಾಘವೇಂದ್ರ ಗೋಪಾಲ್ ಚತ್ರಿಕೆ. ಯಾವ ರೀ? ತಾಜ್ಪುರ ತಿಕೋಟ ತಾಲೂಕು ರೀ, ಬಿಜಾಪುರ ಜಿಲ್ಲೆ. ತಿಕೋಟ ತಾಲೂಕು ಬಿಜಾಪುರ ಜಿಲ್ಲಾ. ಸರ ಇದು ಇಷ್ಟು ಒಳ್ಳೆಯ ರೀತಿಯಿಂದ ಕ್ವಾಲಿಟಿಯಾಗಿ ಮತ್ತು ದಾಳಿಂಬೆ ಎಲ್ಲ ಬೆಳಿಗತ್ತೀರಿ ನೀವೀಗ. ಇದು SP ಆಗ್ರೋಟೆಕ್ ಕಂಪ್ನಿ ಏನೆಲ್ಲ ಪ್ರೊಡಕ್ಷನ್ ಯೂಸ್ ಮಾಡೀರಿ, ಹೌದಾ? ಇದು ಯೂಸ್ ಮಾಡಿದ್ರಿಂದ ನಿಮ್ಗೆ ಯಾವ್ಯಾವ ಏನೇನು ಸಫಿಷಿಯೆಂಟಾಗಿ ನಿಮ್ಗೆ ಲಾಭ ಆಗ್ಲಾಗತ್ತೈತಿ? ಅಂದ್ರೆ ಕಾಯಿ ಸೈಜಿಂಗ್ ಚಲೋ ಬಂದೈತಿ ರೀ. ಮತ್ತು ಗಿಡ ಬೆಳವಣಿಗೆ ಆಗಿದ್ದ ಫಸ್ಟ್ SP ಕಂಪ್ನಿದಿಂದ ಎಲ್ಲ. ಮೊದಲು ಸಣ್ಣ ಗಿಡ ಇರುತ್ತಾನ ನಾವು ಎಲ್ಲ SP ಕಂಪ್ನಿ ಯೂಸ್ ಮಾಡ್ಕೊತ ಬಂದೀವಿ ರೀ. ಟೈಗರ್ 42 0234 ಆತ್ರಿ. ಮತ್ತು ಇದು ರೂಟ್ ಆತ್ರಿ, ರೂಟ್ ಪವರ್ ರೀ. ಇವು SP ಕಂಪ್ನಿ ಮೇನ್ ಯೂಸ್ ಮಾಡ್ಕೊತ ಬಂದೀವಿ ರೀ. ಎಲ್ಲ ಯೂಸ್ ಮಾಡ್ಕೊತ ಬಂದಿರಿ. ಮತ್ತು ಅನ್ನೆಲ್ಲ ಕರೆಕ್ಟಾಗಿ ಎಲ್ಲ ನೀವು ಕ್ವಾಲಿಟಿಯಾಗಿ ಬೆಳಿಲಿಗತ್ತೀರಿ. ಯಾಕಂದ್ರೆ ನೀವು ಯಾವ ಕೆಮಿಕಲ್ ಇವು ಹಾಕಿಲ್ಲ ಇದಕ್ಕೆ, ಎಲ್ಲ ಆರ್ಗ್ಯಾನಿಕ್ನಿಂದ ಆರ್ಗ್ಯಾನಿಕ್ನಾಗ ಯೂಸ್ ಮಾಡಿ ಆರ್ಗ್ಯಾನಿಕ ನೀವು ಬೆಳೆಗತ್ತೀರಿ. ಫಸ್ಟಿಗೆ ಎಲ್ಲ ಇದು ಕಟಿಂಗ್ ಆದ ತಕ್ಷಣ ರೂಟ್ ಪವರ್ ಅಂತಂದು ಕೊಟ್ಟಿರಿ. ಆಮೇಲೆ ಸ್ಪ್ರೇಕ್ ಏನೆಲ್ಲ ಹೂ ಉದ್ದಾಗ್ಲಕ್ಕ ಹೂ ದಬ್ಬರಾಕ ಅನ್ನೋದಿಲ್ಲ ವಾದಿ ಸ್ಪೆಷಲ್ ಸ್ಪ್ರೇ ಕೊಟ್ಟಿರಿ. ನಿಮ್ಮ ಪ್ಲಾಟ್ನಾಗ ಎಲ್ಲಿ ಬ್ಲೈಟ್ ಇಲ್ಲ. ಬ್ಲೈಟ್ ಸಲುವಾಗಿ ನೀವು ಏನೇನೋ SP ಕಂಪ್ನಿ ಯೂಸ್ ಮಾಡಿರಿ. ನಿಮ್ ಕರಜ ಕರ್ಪೂರ ಯೂಸ್ ಮಾಡಿರಿ. ಮತ್ತು SP 43 ಅಂತಂದು ಬರ್ತದೆ. SP 43 ಅನ್ನೋದ್ಲ ಅದನ್ನು ಪೌಡ್ರ್ ಎಲ್ಲ ಕೊಟ್ಟಿದ್ರು, ಅದನ್ನು ಹೊಡೆದ್ರಿ, ಅದನ್ನು ಯೂಸ್ ಮಾಡಿರಿ. ಅದು ಅಟ್ರ ಕಾಲಾಗಾಗಿ ನಿಮ್ಗೆ ನಿಮ್ಮ ಪಡೆದಾಗ ಕಂಪಲ್ಸರಿ ನಿಮ್ಮ ಕರಜ 8 ದಿನ, SP 43 ಅನ್ನೋದ್ಲ ಅದು 8 ದಿನ ಅನ್ನೋದ್ಲಿ ನೀವು ಸ್ಟೆಪ್ ಬೈ ಸ್ಟೆಪ್ ಅನ್ನೋದ್ಲ SP ಆಗ್ರೋಟೆಕ್ ಕಂಪ್ನಿಯ ಎಂಪ್ಲಾಯಿ ನಿಮಗೆ ಅನ್ನೋದ್ಲ ಕರೆಕ್ಟಾಗಿ ನಿಮಗೆ ಮಾರ್ಗದರ್ಶನ ನೀಡ್ಯಾರ, ಹೌದಿಲ್ಲ ರೀ? ಆ ಮಾರ್ಗದರ್ಶನದಿಂದಾಗೆ ನೀವು ಇಟ್ಟು ಕ್ವಾಲಿಟಿಯಾಗಿ ನೀವು ಇಟ್ಟು ಶೈನಿಂಗಾಗಿ ಬೆಳೆಯೋಕೆ ಸಾಧ್ಯ ಆಗೈತಿ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ರೈತರಿಗೆ ಆರ್ಗ್ಯಾನಿಕ್ನಿಂದ ಬೆಳೆಯೋಕ್ಕಾಗಲ್ಲ ಅಂತ ಹೇಳ್ತಿರ್ತಾರೆ. ನೀವು ಆರ್ಗ್ಯಾನಿಕ್ನಿಂದ ಬೆಳೆದು ನೀವು ಪ್ರೂಫ್ ಮಾಡಿ ತೋರಿಸಿರಿ, ಹೌದಲ್ಲ? ಆರ್ಗ್ಯಾನಿಕ್ನಿಂದ ಬೆಳಿಬೋದಲ್ಲ ಸಫಿಷಿಯೆಂಟಾಗಿ. ನೀವು ಇನ್ನೂ ತನಕ ಇದು ಪ್ಲಾಟಿಗೆ ಕೆಮಿಕಲೇ ಯಾವ ಕೊಟ್ಟಿಲ್ಲ. ಸ್ಪ್ರೇ ಆದರೆ ಕೆಮಿಕಲ್ ಆಗ್ಬೋದು. ಭೂಮಿ ಕೊಡ್ತಕ್ಕಂಥವು ಏನೋ ಎಲ್ಲ ಆರ್ಗ್ಯಾನಿಕ್. SP ಆಗ್ರೋಟೆಕ್ ಕಂಪ್ನಿ ಪೂರ್ತಿ ಏನಲ್ಲ ರೂಟ್ ಪವರ, ಗ್ರೋತ್ ಬೂಸ್ಟ್ರ, ದಾಳಿಂಬೆ ಸ್ಪೆಷಲ, ಮತ್ತು ಇದು ಬಯೋ ಬೂಸ್ಟ್ರ, ಮತ್ತು ನ್ಯಾನೋ ಪವರ, ಇವೆಲ್ಲ ಏನಲ್ಲ ನೀವು ತಳಗಡೆ ಕೊಟ್ಟಿರೋದ್ರಿಂದ ಇಟ್ಟು ಸರಿಯಾದ ರೀತಿಯಿಂದಾಗಿ ಕಾಯಿ ಇನ್ನೂ ಟೈಮ್ ಐತಿ, ಇನ್ನೂ ಸೈಜ್ ಆಗ್ಲತ್ತೈತಿ, ಇನ್ನೂ ಸೈಜ್ನೂ ಬರ್ತದೆ. ಮತ್ತು ಅಗದಿ ಎಲ್ಲ ಮಸ್ತ್ ಕ್ವಾಲಿಟಿ ನಿಮ್ಮ ದಾಳಿಂಬೆ ಬೆಳೆಯೋಕ್ಕೆ ಸಾಧ್ಯ ಆಗೈತಿ. ಇಟ್ಟು SP ಕಂಪ್ನಿ ಏನಲ್ಲ SP ಆಗ್ರೋಟೆಕ್ ಕಂಪ್ನಿಯು ಪ್ರತಿಯೊಂದು ಪ್ರಾಡಕ್ಟ್ ನೀವು ಇನ್ನೂವರೆಗೆ ಯೂಸ್ ಮಾಡ್ಕೊತ ಬಂದಿರಿ. ಪೈಲ ಸ್ಟಾರ್ಟಿಂಗ್ ಆಗಿರ್ತದ ಹಿಡಿದು ಕಂಟಿನ್ಯೂ ಯೂಸ್ ಮಾಡ್ಕೊತ ಬಂದಿರಿ. ಮತ್ತು ನಿಮಗೆ SP ಆಗ್ರೋಟೆಕ್ ಕಂಪ್ನಿ ಎಂಪ್ಲಾಯಿನ ಕರೆಕ್ಟಾಗಿ ನಿಮಗೆ ಸಜೆಷನ್ ಇದು ಮಾರ್ಗದರ್ಶನದಿಂದ ಬಂದಿರಿ. ಮತ್ತು ಇನ್ನೊಬ್ಬರು ರೈತರಿಗೆ ದಾಳಿಂಬೆ ಬೆಳೆಯೋಕ್ಕಾಗಲ್ಲ ಅಂತ ಹೇಳ್ತಿರ್ತಾರೆ. ಇನ್ನೊಬ್ಬರು ರೈತರು ಎಲ್ಲ ಯಾವ ಥರನಾಗ ಲಾಸ್ ಆಗ್ತಾರೆ ಅಂದ್ರೆ ಪ್ರತಿಯೊಂದು ಎಲ್ಲ ಯಾವ ಹಂತದಾಗ ಔಷಧ ಹೊಡಿಬೇಕು, ನಾವು ಯಾವ ಹಂತದಾಗ ಏನೆಲ್ಲ ಗೊಬ್ಬರ ಕೊಡಬೇಕು, ನಾವು ಹೆಂಗೆ ಬ್ಲೈಟ್ ಕಂಟ್ರೋಲ್ ಮಾಡಬೇಕು, ಹೆಂಗೆ ಚುಕ್ಕಿ ಕಂಟ್ರೋಲ್ ಮಾಡಬೇಕು ಅನ್ನೋ ರೈತರಿಗೆ ಸರಿಯಾದ ರೀತಿಯಿಂದ ಮಾರ್ಗದರ್ಶನ ಇರಲ್ಲ. ಅವ್ರಿಗೆ ಏನಲ್ಲ ಅದು ಗೈಡೆನ್ಸ್ನೂ ಇರೋಂಗಿಲ್ಲ, ಅವ್ರಿಗೆ ಪ್ಲ್ಯಾನ್ನೂ ಇರೋಂಗಿಲ್ಲ. ಯಾವ್ಯಾವ ಹಂತದಾಗ ಯಾವ್ಯಾವ ರೋಗ ಬರ್ತಾವನ್ನೋ ಗುರುತೂ ಇರೋಲ್ಲ. ಈ SP ಆಗ್ರೋಟೆಕ್ ಕಂಪ್ನಿಯಿಂದ ಪ್ರತಿಯೊಬ್ಬರು ಎಲ್ಲ ಎಂಪ್ಲಾಯ್ಗಳು ನಿಮ್ಗೆ ಕರೆಕ್ಟಾಗಿ ಮಾರ್ಗದರ್ಶನ ಕೊಟ್ಟು ಇದೇ ಸಂದರ್ಭದಾಗ ಅವ್ರು ಬಂದು ನಿಮಗೆ ವಿಸಿಟ್ ಮಾಡಿ ಯಾವ್ಯಾವ ಏನು ಸಂದರ್ಭದಾಗ ಬೇಕು ಆ ಸಂದರ್ಭ ತಕ್ಕಂಗೆ ನೀವು ಪ್ರತಿಯೊಂದು ಪ್ರಾಡಕ್ಟ್ಗಳು ನಿಮಗೆ ಕೊಟ್ಟು ಅದು ಸರಿಯಾದ ಮಾರ್ಗದರ್ಶನ ಕೊಟ್ಟು ಬೆಳೆಯೋಕೆ ನಿಮ್ಗೆ ಅನುಕೂಲ ಮಾಡಿ ಕೊಟ್ಟಾರೆ. ನೀವು ಅದೇ ರೀತಿಯಿಂದ ನೀವು ಬೆಳೆದಿರಿ. ಮತ್ತು ಇನ್ನೊಬ್ಬರು ರೈತರಿಗೆ ಏನು ಹೇಳ್ಬೇಕಂತ ಮಾಡೀರಿ? SP ಕಂಪ್ನಿಯು ಎಲ್ಲ ಅದ್ರ ರಿಸಲ್ಟ್ ಚಲೋ ಅದಾವ ರೀ. ಯೂಸ್ ಮಾಡಿರುತ್ತೆ ಹೇಳಕ್ಕೆ. ಯೂಸ್ ಮಾಡಿ ನೀವು ಏನದ್ಲ ಇದು ಮಾಡ್ಕೊರಿ. ಮತ್ತು SP ಆಗ್ರೋಟೆಕ್ ಕಂಪ್ನಿ ಒಂದು ಯೂಟ್ಯೂಬ್ ಐತಿ. ಆ ಯೂಟ್ಯೂಬ್ ಮ್ಯಾಗ ಏನಲ್ಲ ಪ್ರತಿಯೊಂದು ಏನಲ್ಲ ವೀಡಿಯೋಗಳು ಬರ್ತಿರ್ತಾವೆ. ಆ ವೀಡಿಯೋಗಳು ನೀವು ಏನಲ್ಲ ಪ್ರತಿಯೊಬ್ಬರಿಗೆ ಶೇರ್ ಮಾಡಿದ್ರಿ ಅಂದ್ರೆ ನೀವು ಆ ವೀಡಿಯೋದ ಮ್ಯಾಗ ಕಾಂಟ್ಯಾಕ್ಟ್ ನಂಬರ್ ಇರ್ತಾವೆ. ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ದೆ ಆದರೆ ನೀವು ಪ್ರತಿಯೊಂದು ಗೈಡೆನ್ಸ್ ನಿಮ್ಮ ಮಾಹಿತಿ ಸಿಗ್ತಿರ್ತದೆ. ಎಲ್ಲ ರೈತರಿಗೆ ಇದು ಸಿಗ್ತಿರ್ತದೆ. ಅದು ಆ ಥರನಾಗ ಎಲ್ಲ ಪ್ರತಿಯೊಬ್ಬರು ರೈತರು ಎಲ್ಲ ಇದು ಯೂಸ್ ತೊಗೋರಿ. ಸಫಿಷಿಯೆಂಟಾಗಿ ದಾಳಿಂಬೆ ಬೆಳೀರಿ. ಎಲ್ಲಿ ಎಲ್ಲ ಖರ್ಚು ಜಾಸ್ತಿ ಮಾಡ್ಕೋಬೇಡಿ, ಖರ್ಚು ಕಮ್ಮಿ ಮಾಡ್ಕೋರಿ. ಸರಿಯಾದ ಮಾರ್ಗದರ್ಶನ ಬೇಕು, ಆ ಮಾರ್ಗದರ್ಶನದಿಂದ ಇದು ಮಾಡ್ಕೋರಿ. ಈಗ ಇದ್ರ ಮ್ಯಾಗ ಸ್ಕ್ರೀನ್ ಮ್ಯಾಗ ನಿಮ್ಮ ನಂಬರ್ ಕೊಟ್ಟಿರ್ತದೆ. ಆ ನಂಬರ್ನಿಂದ ನೀವು ಕಾಂಟ್ಯಾಕ್ಟ್ ಮಾಡಿದ್ದೆ ಆದರೆ ಸಫಿಷಿಯೆಂಟಾಗಿ ನೀವು ದಾಳಿಂಬೆಗೆ ಮಾರ್ಗದರ್ಶನ ಸಿಗ್ತದೆ. ಇಷ್ಟು ಹೇಳಿ ರೈತರಿಗೆ ವಂದನೆಗಳು. ಥ್ಯಾಂಕ್ ಯು. ಹೋಗ್ತಾ ಈ SP ಆಗ್ರೋಟೆಕ್ ಕರ್ನಾಟಕ ಈ ಯೂಟ್ಯೂಬ್ ಚಾನಲ್ನಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.